ಹೇಗಿದೆ ಎಲ್ಲ ಸ್ಕೀಮ್ ಎಲ್ಲ ಸಿಗ್ತಾ ಇದೆಯಾ? ಎಲ್ಲ ಸಿಗ್ತಿದೆ. ಈ ಸಲನು ಕಾಂಗ್ರೆಸ್ಸೇ ಬರೋದು. ಕಾಂಗ್ರೆಸ್ಸಿಗೆ ವೋಟ್ ಹಾಕೋದು ನಾವು. ಎಲ್ಲ ಸಿಗ್ತಿದೆ. ಎಲ್ಲ ಹೆಣ್ಮಕ್ಳಿಗೆ ಏನ್ ಸಿಗ್ಬೇಕು ಅದೆಲ್ಲ ಸೌಲಭ್ಯ ಮಾಡಿದ್ದಾರೆ. ಅದಕ್ಕೆ ವೋಟ್ ಹಾಕೋದು. ಈ ಸತಿ ಅದೇ ಗೆಲ್ಲೋದು, ಕಾಂಗ್ರೆಸ್ಸೇ ಬರೋದು. ಗಂಡ್ ಮಕ್ಳಿಂದ ಕಿತ್ಕೊಂಡು ಹೆಣ್ಮಕ್ಳಿಗೆ ಕೊಟ್ರು ಅಂತಿದ್ದಾರೆ. ಸುಳ್ಳು. ಏನ್ ಕಿತ್ಕೊಂಡಿದ್ದಾರೆ ಗಂಡು ಮಕ್ಳ ಹತ್ರ? ಅವ್ರ ದುಡಿಮೆ ಅವ್ರು ಮಾಡ್ಕೊಂತಿದ್ದಾರೆ, ಮಕ್ಳನ್ನ ಹೆಂಡ್ತಿನ ಸಾಕ್ತಿದ್ದಾರೆ. ಅವ್ರ ಹತ್ರ ಏನ್ ಕಿತ್ಕೊಂಡಿದ್ದಾರೆ ಗಂಡು ಮಕ್ಳ ಹತ್ರ? ಏನು ಕಿತ್ಕೊಂಡಿಲ್ಲ. ಈ ಸಲನು ಕಾಂಗ್ರೆಸ್ಸೇ ಬರೋದು. ಹೆಣ್ಮಕ್ಳಿಗೆ ಎಲ್ಲ ಥರದ್ರಲ್ಲೂ ಸೌಕರ್ಯ ಮಾಡಿದ್ದಾರೆ. ಈ ಸಲನೇ ಕಾಂಗ್ರೆಸ್ಸೇ ಬರೋದು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರು ಎಲ್ಲದಕ್ಕೂ ಅನುಕೂಲ ಮಾಡಿದ್ದಾರೆ. ಮಾಡ್ತಾರೆ. ಕಾಂಗ್ರೆಸ್ಸೇ ಬರೋದು. ಈ ಸಲ ಈಗ ಲೋಕಸಭೆ ಎಲೆಕ್ಷನ್ ಅಲ್ಲಿ ನೀವು ಲೋಕಲ್ ಕ್ಯಾಂಡಿಡೇಟ್ ನೋಡಿನೇ ವೋಟ್ ಹಾಕೋದಾ? ಹಿಂಗೆ ಪಕ್ಷ ನೋಡ್ತೀರಾ, ಲೋಕಲ್ ಕ್ಯಾಂಡಿಡೇಟ್ ನೋಡ್ತೀರಾ? ನಾವು ಪಕ್ಷನೇ ನೋಡೋದು. ಪಕ್ಷ ನೋಡಿ ಹಾಕೋದು. ಅಕ್ಕಿ ಕೊಡ್ತಾರೆ, ಎಲ್ಲ ಸಾಕಾರ ಹಾಕಲ್ವ ಮತ್ತೆ ಓಟ. ಅವ್ರ ಕೈಗಳು ಅಕ್ಕಿ ತಿಂತೀವಿ, ಎಲ್ಲದನ್ನ ಕೊಡ್ತಾ ಇದಾರೆ. ಓಟ್ ಹಾಕಲ್ವಾ? 2,000 ರೂಪಾಯಿ ದುಡ್ಡು ಕೊಡ್ತಾರೆ. ಮತ್ತೆ ಅದ್ ಪುಕ್ಸಟ್ಟೆ ತಿನ್ನಕ್ ಆಗ್ತಿತ್ತ? ನಾವೊಂದ್ ಸ್ವಲ್ಪ ಸಾಕಾರ ಮಾಡ್ಬೇಕು ತಾನೆ. ವೋಟ್ ಹಾಕ್ತೀರಿ ಎಲೆಕ್ಷನ್ ಬಂದಾಗೆಲ್ಲ? ನಾವು ಹಾಕ್ತಿವಿ. ಈಗ ಯೋಚನೆ ಮಾಡಿ ಹಾಕ್ತೀರಾ ಅಥವಾ ಮೊದ್ಲೇ ಇವ್ರಿಗೆ ಹಾಕ್ಬೇಕು ಅನ್ಕೊಂಡಿದೀರಾ? ನಿಮ್ಮ ಅಭ್ಯರ್ಥಿಗಳನ್ನ ನೋಡ್ತೀರಾ ಏನು? ಇಲ್ಲಪ್ಪ, ನಾವು ಉಪಕಾರ ಮಾಡಿದವ್ರಿಗೆ ಹಾಕ್ತಿವಿ. ಓಕೆ, ಉಪಕಾರ ಮಾಡಿದವ್ರಿಗೆ ಹಾಕ್ಬೇಕಲ್ಲ. ಮತ್ತೆ ಅವ್ರ ಮನೆ ತಿನ್ನಕ್ಕಲ್ಲ, ನಾವು ಹಾಕ್ತಾ ಇದ್ರೆ ಹಾಕ್ತಿವಿ. ಗ್ಯಾರಂಟಿ ಎಲ್ಲ ಸಿಗ್ತಿದೆಯಲ್ಲ, ಈಗ 2-3 ಸಾವಿರ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ. ಸೊ ಅದ್ ಕೊಟ್ರೆ ಉಪಯೋಗ ಆಗ್ತಿದ್ಯಾ? ನಮಗೆ ಎಲ್ರು ಭಿಕ್ಷೆ ಮಾಡ್ಕೊಂಡ್ ತಿನ್ಬೇಕಾಯ್ತು. ಅದ್ ಕೊಡದೇ ಇದ್ರು ನಾವು ಅವ್ರು ಕೊಡೋತ್ತಿಗೆ ಏನೋ ಜೀವನ ಮಾಡ್ತಾ ಇದ್ವಿ. ಮುದುಕರು ಮಾಡ್ರು ಅದ್ ಕೊಡದೇ ಇದ್ರೆ ಜೀವನ ಮಾಡಕ್ ಏನ್ ಮಾಡ್ಬೇಕಾಯ್ತು ನಾವು ಹೇಳು. ನಮ್ ಜೊತೆ ಆಟೋ ಡ್ರೈವರ್ ಇದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಹೆಂಗಿದೆ ಎಲೆಕ್ಷನ್ ಎಲ್ಲ? ಎಲೆಕ್ಷನ್ ಆದಾಗ ನೋಡೋಣ ಮೇಡಮ್. ಆಗ್ಲಿ ಎಲೆಕ್ಷನ್ ಆಗ್ಲಿ, ಆದ್ಮೇಲೆ ನೋಡೋಣ. ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಎಲೆಕ್ಷನ್ ಅನೌನ್ಸ್ ಆಗಿದೆಯಲ್ಲ, ವೋಟ್ ಮಾಡ್ತೀರಾ ನೀವು? ವೋಟ್ ಮಾಡ್ತೇವೆ. ಎಲೆಕ್ಷನ್ ಬಂದಾಗೆಲ್ಲ ವೋಟ್ ಮಾಡ್ತೀರಿ? ಮಾಡ್ತೇವೆ. ಓಕೆ, ಹೆಂಗೆ ಈಗ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಕೊಟ್ಟಿದ್ದಾರೆ, ಫ್ರೀ ಬಸ್ ಬಿಟ್ಟಿದ್ದಾರೆ. ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಫ್ರೀ ಬಸ್ ಬಿಟ್ಟಿದ್ದಕ್ಕೆ? ಫ್ರೀ ಬಸ್ ಬಿಟ್ಟು ಪ್ರಾಬ್ಲಮ್ ಆಗಿದೆ. ಆಟೋ ಡ್ರೈವರ್ಗೆ ಪ್ರಾಬ್ಲಮ್ ಆಗಿದೆ. ಇದ್ರಲ್ಲೇ ದುರ್ಗನ್ ತಿನ್ನೋರಿಗೆ ಫ್ರೀ ಬಸ್ ಮಾಡಿ ಎಲ್ಲೂ ಸೀಟ್ ಹತ್ತಲ್ಲ. ಸಿಟಿ ಒಳಗೆ ಬಾಡಿಗೆನೂ ಆಗಲ್ಲ. ಫ್ರೀ ಬಸ್ ಮಾಡಿ ಪ್ರಯೋಜನ ಏನಿದೆ ಅಲ್ವಾ? ಇದು ಎಲೆಕ್ಷನ್ ಬಂದಾಗೆಲ್ಲ ಅಭ್ಯರ್ಥಿಗಳು ಬರ್ತಾರಾ ಕೇಳೋದಕ್ಕೆ, ಮತ ಕೇಳಕ್ಕೆ? ಬರ್ತಾರೆ. ಎಲೆಕ್ಷನ್ ವೋಟ್ ಕೇಳಕ್ ಬರ್ಲೇಬೇಕಲ್ಲ, ಬರ್ತಾರೆ. ಹೆಂಗಿದೆ ಸರ್ ಇಲ್ಲೆಲ್ಲ ಓಟು ಜೋರ್? ಎಲೆಕ್ಷನ್ ಚೆನ್ನಾಗಿದೆ ಸರಿ. ಎಲೆಕ್ಷನ್ ಇದೆ ನಮ್ಮಲ್ಲಿ. ಜಯಪ್ರಕಾಶ್ ಹೆಗಡೆ ಇದೆ. ಫೈಟ್ ಇದೆಯಾ ಈ ಸಲ? ಫೈಟ್ ಅಂದ್ರೆ ಜಯಪ್ರಕಾಶ್ ಹೆಗಡೆಯಿಂದ ಬಂದ್ಮೇಲೆ ಇತ್ತೀಚೆಗೂ ಪರವಾಗಿಲ್ಲ, ಚೆನ್ನಾಗಿದೆ. ಅಂದ್ರೆ ಲಾಸ್ಟ್ ಇಯರ್ 7 ಲಕ್ಷ ಓಟನ್ನ ಪಡ್ಕೊಂಡಿದ್ರು ಶೋಭಾ ಕರಂದ್ಲಾಜೆ ಚಿಲ್ರೆ. ಅವ್ರು ಬಂದಿರಿ ಸರ್, ಸೋಲ್ತಾ ಇದ್ರು. ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಕೊಟ್ಟರಿಂದ ಸ್ವಲ್ಪ ಫೈಟ್ ಇದೆ. 2 ಜನ. ಕೋಟಾ ಅವರು ಹೊಸೊಬ್ರು ಇಲ್ಲಿಗೆ. ಕೋಟ ಎಂತಂದ್ರೆ ಬಿಡ್ರಿ, ಜಯಪ್ರಕಾಶ್ ಹೆಗಡೆ ಮುಂದೆ ಅವ್ರು ನಿಲ್ಲು. ಜಯಪ್ರಕಾಶ್ ಹೆಗಡೆ ಒಳ್ಳೆ ವ್ಯಕ್ತಿ, ಒಳ್ಳೆ ಜನರ ಕೈಗೆ ಸಿಗ್ತಾರಲ್ಲ. ಈಗ ನಮ್ಮ ತಮ್ಮಯ್ಯರೇ ಸಿಗ್ತಿದ್ದಾರೆ. ತಮ್ಮಯ್ಯ ಆದ್ಮೇಲೆ ಇವ್ರು ಸಿಗ್ತಾರೆ. ತಮ್ಮಯ್ಯ ಅಂತಾರೆ ಗೆದ್ದಿ ಇರ್ಬೇಕಾರೆ ಅವ್ರು ಜಯಪ್ರಕಾಶ್ ಹೆಗಡೆ ಗೆದ್ತಾರೆ. ಒಳ ಏಟ್ ಏನಾದ್ರು ಆಗೋ ಚಾನ್ಸ್ ಇದೆಯಾ ಈ ಸಲ ಯಾವ್ದಕ್ಕಾದ್ರು? ಒಳ ಏಟ್ ಅಂದ್ರೆ ಅವರೆಲ್ಲ ತಿನ್ನೋರು ಜಾಸ್ತಿ ಇದಾರೆ, ಅವರ ನಡೀತದೆ. ನೋಡೋಣ ಜನ ಏನ್ ಹೇಳ್ತಾರೆ ಈ ಸಲ ಅಂತ ಹೇಳಿ. ವೋಟ್ ಹಾಕೋ ಇದೆಯಾ ಈ ಸಲ ನಿಮ್ಗೆ? ಓಟು ವೋಟಿಂಗ್ ಫಾರ್ ಇದೆಯಾ? ಫಸ್ಟ್ ಟೈಮ್ ವೋಟಾ ಅಥವಾ ಮಾಡಿದೀರಾ? ಫಸ್ಟ್ ಟೈಮಾ? ಏನ್ ಅನ್ಸುತ್ತೆ ಈ ಸಲ ಫಸ್ಟ್ ಟೈಮ್ ವೋಟ್ ಇರೋದ್ರಿಂದ? ಯಾರಿಗೆ ವೋಟ್ ಹಾಕ್ಬೇಕು ಏನಂತ ಯೋಚನೆ ಮಾಡಿದೀರಾ? ಅವೆಲ್ಲ ಹೇಳಲ್ಲ. ಅಲ್ಲ, ನೀವು ಯೋಚನೆ ಮಾಡಿದೀರಾ? ಓಕೆ, ಕ್ಯಾಂಡಿಡೇಟ್ ನೋಡಿ ಹಾಕ್ತೀರಾ, ಮನೆಯವ್ರು ಹೇಳಿದನ್ನ ನೋಡಿ ಹಾಕ್ತೀರಾ? ಕ್ಯಾಂಡಿಡೇಟ್ ನೋಡ್ತೀವಿ. ಓಕೆ, ಏನ್ ಅನ್ಸುತ್ತೆ ಈ ಸಲದ ಎಲೆಕ್ಷನ್ ಹೆಂಗಿದೆ ಅಂತ ಅನ್ಸುತ್ತೆ? ಏನೋ ಚೆನ್ನಾಗಿದೆ, ನೋಡ್ಬೇಕು. ಕ್ಯಾಂಡಿಡೇಟ್ ಎಲ್ಲ ಗೊತ್ತಾ ಯಾರ್ಯಾರು ಏನು ಅಂತ? ಗೊತ್ತಿದೆ. ಓಕೆ, ಮನೆಯವ್ರ ಮಾತು ಕೇಳಿ ಹಾಕ್ತೀರಾ ಹೆಂಗೆ ಓಟು? ಮನೆಯವ್ರ ಮಾತು ಕೇಳಲ್ಲ. ಈಗ ಇಂದಿರಾ ಗಾಂಧಿ ನಿಂತಹ ಸ್ಥಳ ಇದು. ಹಾಕಲ್ಲ ಬಿಡಿ, ಹಾಕಲ್ಲ. ಗೌರ್ಮೆಂಟ್ ತಡೀರಿ. ಇಂದಿರಾ ಗಾಂಧಿ ಸರ್ಕಾರ ಚೆನ್ನಾಗಿತ್ತು ಅವಾಗ ಗೌರ್ಮೆಂಟ್ ಚೆನ್ನಾಗಿತ್ತು, ಸರ್ಕಾರ ಚೆನ್ನಾಗಿತ್ತು. ಈಗಿಲ್ಲ ಬಿಡಿ, ಅದು ಆ ಸರ್ಕಾರನೇ ಬೇಡ, ಖರ್ಗೆ ಸರ್ ಈಗಿನ ಸರ್ಕಾರ ಬೇಡ. ಇಂದಿರಾ ಗಾಂಧಿ ಮೊಮ್ಮಗನೇ ಗೊತ್ತು ನಂಗೆ. ಯಾರು ಗೊತ್ತು? ABCD ಗೊತ್ತಲ್ಲಿ ನಿಂತ್ಕೊಂಡಿ. ಮೋದಿ ಅನ್ಬೋದು ಮುಂದೆ ಯಾರಿದಾರೆ ಇಲ್ಲಿ ನೋಡಿ? ಇಲ್ಲಿನ ಕ್ಯಾಂಡಿಡೇಟ್ ನೋಡಲ್ವಾ ನೀವು? ಯಾರು ವ್ಯಕ್ತಿ ನಿಲ್ಸಿದ್ರು ಮೋದಿನೇ ಬೇಕು ನಮ್ಗೆ. ನಂಬರ್ 1 ಆಗ್ಬೇಕು. ಇಡೀ ವರ್ಲ್ಡ್ ಅಲ್ಲಿ ನಂಬರ್ 1 ಇಂಡಿಯಾ ಆಗ್ಬೇಕು ನಮ್ಗೆ. ಶೋಭಾ ಬೇಡ ಅಂತ ಹೇಳಿ ಕಳ್ಸಿದ್ರು ಅವ್ರನ್ನ ಬೆಂಗಳೂರು ಉತ್ತರಕ್ಕೆ. ಬೇಡ ಅಂತ ಕೆಲವ್ರು ಹೇಳಿದ್ದಾರೆ ಮೇಡಮ್. ಅದಿಲ್ಲೆಲ್ಲ ಬಿಜೆಪಿನೇ ಟ್ರೆಂಡಿ. ಅದು ಅವ್ರು ಬೇಡ ಬೇರೆ ಕ್ಯಾಂಡಿಡೇಟ್ ಇರ್ಲಿ ಅಂತ ಬಿಜೆಪಿನೇ ಬರೋದು. ಅವ್ರು ಬೇಡ ಬೇರೆ ಇರ್ಲಿ ಅಂತ ಕೆಲವ್ರು ಮಾಡಿದ್ದಾರೆ. ಇನ್ ಕೆಲವ್ರಿಗೆ ಬಿಜೆಪಿ ಒಂದೇ ಗೊತ್ತು. ಶೋಭಾ ಕರಂದ್ಲಾಜೆ, ಕೋಟಾ ಶ್ರೀನಿವಾಸ ಪೂಜಾರಿ ಏನು ಗೊತ್ತಿಲ್ಲ. ನರೇಂದ್ರ ಮೋದಿ ಒಬ್ಬನೇ. ಓಕೆ, ಅಂದ್ರೆ ಇಲ್ಲಿ ಈಗ ನೋಡೋದು ನೀವು ಲೋಕಸಭೆ ಎಲೆಕ್ಷನ್ಗೆ ಮೋದಿ ಅಥವಾ ಕೇಂದ್ರ ಏನಿದೆ ಅದು. ಇಲ್ಲಿ ಕೆಳಗಡೆ ಯಾರು ನಿಲ್ತಾರೆ ಅಭ್ಯರ್ಥಿಗಳು ಬೇಡ. ಕೆಳಗಡೆ ಅಭ್ಯರ್ಥಿ ಏನ್ ಬೇಡ. ಕೋಟಾ ಶ್ರೀನಿವಾಸ ಪೂಜಾರಿ ಒಳ್ಳೆ ವ್ಯಕ್ತಿ ಅಂತ ಎಲ್ಲ ಹೇಳಿದ್ದಾರೆ. ಎಲ್ಲ ಬಿಜೆಪಿಗೆ ಮಾಡ್ತೀವಿ ಮೇಡಮ್. ಮೋದಿಗೆ ಮಾಡ್ತೀವಿ, ಬಿಜೆಪಿ. ಎಲೆಕ್ಷನ್ ಜೋರಿದೆಯಾ? ಚಿಕ್ಕಮಂಗ್ಳೂರಿನ ಟ್ರೆಂಡ್ ಕಮೆಂಟ್ಸ್ ಆಗಿಲ್ಲ.
ಇನ್ನು ಯಾವುದು ವಾತಾವರಣ ಗೊತ್ತಾಗ್ತಿಲ್ಲ, ಎಲೆಕ್ಟೆಡ್ ಯಾರು ಅಂತಲೂ ಇಲ್ಲಿ ಗೊತ್ತಿಲ್ಲ. ಉಡುಪಿ ಅವರು ಯಾರು ಪೂಜಾರ್, ಕೋಟ ಶ್ರೀನಿವಾಸ್ ಪೂಜಾರಿ, ಕೋಟ ಶ್ರೀನಿವಾಸ್ ಪೂಜಾರ್ ಅವರು ಹೊಸ ಮುಖ ಚಿಕ್ಕಮಗಳೂರು ತಾಲೂಕಿಗೆ. ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅವ್ರು ಹಳಬ್ರು, ಅವ್ರು ಒಂದ್ಸರಿ ಗೆದ್ದಿದ್ರು. ಚಿಕ್ಕಮಗಳೂರಿಗೆ ಏನಂತ ಅವರಿಂದ ಕೊಡುಗೆ ಏನಿಲ್ಲ. ಶೋಭಾ ಕರಂದ್ಲಾಜೆ ಕೊಡುಗೆ ಏನಂತದೇನಿಲ್ಲ. ಮೆಡಿಕಲ್ ಕಾಲೇಜ್ ಒಂದು ಆಗಿದೆ ಇಲ್ಲಿ, ಅದು ಬಿಟ್ಟರೆ ಬೇರೆ ಹಾಸ್ಪಿಟಲ್ಸ್ ಫೆಸಿಲಿಟಿ ಸರಿ ಇಲ್ಲ. ಹೆರಿಗೆ ಹಾಸ್ಪಿಟ್ಲ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲಿ ಒಂದು ಕ್ಲೀನ್ನೆಸ್ ಇಲ್ಲ, ಉಚಿತ ಆರೋಗ್ಯ ಸಿಗ್ತಾ ಇಲ್ಲ ಜನಗಳಿಗೆ. ಏನ್ ಈ ಸಲ ಯಾರು ಬರ್ಬೋದು ಅನ್ಸುತ್ತೆ? ಈ ಸರಿ ಕೋಟೆ ಶ್ರೀನಿವಾಸ ಮತ್ತು ಜಯಪ್ರಕಾಶ್ ಹೆಗಡೆ ಅವರಿಗೆ ಕಾಂಪಿಟೇಷನ್ ಇದೆ. ನನ್ನ ಅನಿಸಿಕೆ BJP ಅವರು ಬರ್ಬೋದು.